ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ದಯಾನಂದ್. ದಯಾನಂದ್ ಅವರೇ, ಎಲ್ಲಿಂದ ಬಂದಿದ್ದೀರಾ ಆಯುರ್ಮಠಂಗೆ? ಬೆಂಗಳೂರಿಂದ. ಏನಾಗಿತ್ತು ತಮಗೆ? ನನಗೆ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಆಗಿತ್ತು. ಯಾವ್ಯಾವ ಡಿಸ್ಕ್? S3. ಓಕೆ. L5 S1 ಅಲ್ಲಿ ಏನು ತುಂಬಾ ಕಂಪ್ರೆಷನ್ ಇತ್ತಾ? ಹೌದು, ತುಂಬಾ ಕಂಪ್ರೆಷನ್ ಇತ್ತು. ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಓಡಾಡಕ್ಕೂ ಕಷ್ಟ ಆಗ್ತಿತ್ತು. ಇಲ್ಲಿ ಬಂದ್ಮೇಲೆ ಓಕೆ, ಒಂದು 80. ಅಂದ್ರೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ನಿಮಗೆ? ಫುಲ್ಲು ಸೆಳ್ತ ಪೈನ್ ಬರ್ತಿತ್ತು. ಕಾಲು ಪೂರ್ತಿ ಸೆಳ್ತ? ಸೈಡ್ ಕಾಲು ಫುಲ್ಲು ಪೈನ್ ಬರೋದು, ಮತ್ತೆ ಸೊಂಟದಲ್ಲೂ ಪೈನ್ ಬರ್ತಿತ್ತು. ಓಕೆ. ವಾಶ್ರೂಮ್ ಹೋದ್ರೂ ತುಂಬಾ ಕಷ್ಟ ಆಗೋದು, ಕೂರಕ್ ಆಗ್ತಾ ಇರ್ಲಿಲ್ಲ. ಏನ್ ಕೆಲಸ ಮಾಡ್ತೀರಾ ತಾವು? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಕೆಲಸನೂ ಮಾಡಕ್ಕೆ ಕಷ್ಟ ಆಗ್ತಾ ಇತ್ತು? ಅದು ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಓ, ನಡಿಯಕ್ಕೆ ಆಗ್ತಾ ಇರ್ಲಿಲ್ವಾ? ಅಷ್ಟು ತುಂಬಾನೇ ಆಗಿತ್ತು. ಆಮೇಲೆ ಏನೇನ್ ಮಾಡಿದ್ರಿ? ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ ಬಂದು? ಈಗ 1 year ಆಯ್ತು. 1 year ಇಂದ ಸಫರ್ ಮಾಡ್ತಾ ಇದ್ದೀರಾ? ಜುಲೈಯಲ್ಲಿ ಸ್ಟಾರ್ಟ್ ಆಗಿದ್ದು. ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ದೆ. ಅಲ್ಲೆಲ್ಲ ಏನ್ ಹೇಳಿದ್ರು? ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಡಾಕ್ಟರ್ ಏನ್ ಹೇಳಿದ್ರೆ ಆಪರೇಷನ್ ಹೇಳೋದು ಅವರು. ಡೈರೆಕ್ಟ್ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಬಟ್ 1 year ಆಯ್ತು, ಆಪರೇಷನ್ ಇಲ್ದೇನೆ ನಾನು ಆರಾಮಾಗಿದ್ದೇನೆ. ಅವರೇ 1 week ಅಲ್ಲಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಹಾಗೆ ಕಾಲು ಸ್ವಾಧೀನ ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳಿ ಎದುರಿಸ್ತಾರೆ. ಬಟ್ ಫೈನಲ್ ಆಪರೇಷನ್ ಇದು ಆಪ್ಷನ್ ಅಲ್ಲ. ಟ್ರೀಟ್ಮೆಂಟ್ ತುಂಬಾ ಇದೆ, ನ್ಯಾಚುರೋಪತಿ ಇದೆಲ್ಲ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಹುಡುಕ್ತಾ ಇದ್ದಾಗ ನನಗೆ ಫೇಸ್ಬುಕ್ ಅಲ್ಲಿ ಇದು ಸಿಕ್ತು, ನನಗೆ ಆಯುರ್ಮಠಮ್. ಸೊ ರಿಸಲ್ಟ್ಸ್ ಎಲ್ಲ ಓಕೆ ಅನಿಸ್ತು. ಮತ್ತೆ ಆ ಟ್ರೀಟ್ಮೆಂಟು ನೋಡಿದಾಗ ಗೂಗಲ್ ಎಲ್ಲ ಸರ್ಚ್ ಮಾಡಿದಾಗ ಬೆಟರ್ ಅನಿಸ್ತು. ಸೊ ನಿಮಗೆ ವಿಶ್ವಾಸ ಇತ್ತ ಇಲ್ಲಿ ಬಂದಾಗ? ಕಾನ್ಫಿಡೆನ್ಸ್ ಇತ್ತು ನನಗೆ. ಅದು ಲೈಫ್ ಸ್ಟೈಲ್ ಡಿಸೀಸ್ ಇವೆಲ್ಲ. ಸೊ ಏನಂದ್ರೆ ನಾವು ತಿನ್ನುವಂಥ ಊಟ ಮತ್ತೆ ನಮ್ಮ ಲೈಫ್ ಸ್ಟೈಲಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ನ್ಯಾಚುರಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ಸರ್ವೈವ್ ಆಗ್ಬೋದು. ಆಪರೇಷನ್ನೇ ಫೈನಲ್ ಅಲ್ಲ. ಸೊ ಹಾಗಾಗಿ ನನಗೊಂದು ನಂಬಿಕೆ ಇತ್ತು. ಸೊ ಇಲ್ಲಿ ಒಂದು ವಿಚಾರಿಸಿದಾಗ ಮತ್ತೆ ರಿಸಲ್ಟ್ ಎಲ್ಲ ನೋಡಿದಾಗ ಚೆನ್ನಾಗಿತ್ತು. ಇಲ್ಲಿ ಟ್ರೀಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈಗ 45 days ರೆಸ್ಟ್ ಮಾಡಕ್ಕೆ ಏನು ಹೇಳಿದ್ರು, ರೆಸ್ಟ್ ಮಾಡಿ. ನೀವು 45 days ಮುಂಚೆ ಬಂದಿದ್ದು ಇಲ್ಲಿಗೆ? ಹೌದು. ಲಾಸ್ಟ್ ಟೈಮ್ 12 days ಇಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೊಂಡಿದ್ದೆ. ಅದು 12 days ಟ್ರೀಟ್ಮೆಂಟ್ ಆದ್ಮೇಲೆ ಹೇಗಿತ್ತು ನಿಮಗೆ? ಅಷ್ಟಿಂದಲ್ಲಿ ಏನು ಅನಿಸ್ತಾ ಇತ್ತು? ಅದು ಚೆನ್ನಾಗಿದೆ ಸರ್. ನನಗೆ ಆಕ್ಚುಲಿ ಮುಂಚೆ ಬಂದಾಗ ಏನು ಪೈನ್ ಇತ್ತು, ಟ್ರೀಟ್ಮೆಂಟ್ ಟೈಮಲ್ಲಿ ಡೇ ಬೈ ಡೇ ಸ್ವಲ್ಪ ಪೈನ್ ಎಲ್ಲ ಕಡಿಮೆ ಆಯಿತು, ಡಿಕ್ರೀಸ್. ಆನಂತರ ಮತ್ತೆ ಮನೆಗೆ ಹೋದ್ಮೇಲೆ 45 days ಅಲ್ಲಿ ಪೈನ್ ಏನು ಇರಲಿಲ್ಲ, ರೆಸ್ಟ್ ಮಾಡಿದೆ. 45 days ಹೇಗೆ ರೆಸ್ಟ್ ಮಾಡಿದ್ದೀರಾ? ಅಂದ್ರೆ ಊಟ ಮಾಡೋದು, ಮಲ್ಕೊಳ್ಳೋದು, ಟ್ರೀಟ್ಮೆಂಟ್ ಅದು ಮೆಡಿಸಿನ್ ತಗೊಳ್ಳೋದು, ಮಲ್ಕೊಳ್ಳೋದು. ನಿಂತು ಓಡಾಡೋಂಗಿಲ್ಲ, ಮತ್ತೆ ಕೂತ್ಕೊಳ್ಳೋಂಗಿಲ್ಲ, ಇಲ್ಲ. ಆದಷ್ಟು ಟ್ರೀಟ್ಮೆಂಟ್ ಅದು 45 days ಕರೆಕ್ಟಾಗಿ ಮಾಡಿ ಫಾಲೋ ಮಾಡಿ ಟ್ರೀಟ್ಮೆಂಟ್ ಮೆಡಿಸಿನ್ ಏನು ಕೊಟ್ಟಿದ್ರು ಅದೆಲ್ಲ ತಗೊಂಡು ಮತ್ತೆ ಈಗ 3 days ಕರೆಕ್ಷನ್ ಟ್ರೀಟ್ಮೆಂಟ್ ಅಂತ ಬಂದಿದ್ದೆ. ಓಕೆ. ಸೊ ಇವತ್ತು 3 days ಮುಗೀತು. ಸೊ ಈಗ ಮ್ಯಾಕ್ಸಿಮಮ್ ನನಗೊಂದು 85% ಓಕೆ. ಫ್ಯಾಂಟಾಸ್ಟಿಕ್. ಬಟ್ ತುಂಬ ನೆಕ್ಸ್ಟ್ ಇನ್ನು ಮೆಡಿಸಿನ್ಸು ಇನ್ನೂ 1 month ರೆಸ್ಟ್ ಹೇಳಿದ್ದಾರೆ. ಸೊ ಅದರಿಂದ ಮತ್ತೆ ಕಂಪ್ಲೀಟ್ ಗುಣ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ. ಈ ಮರ್ಮ ಚಿಕಿತ್ಸೆ ಬಗ್ಗೆ ಕೇಳಿದ್ರ ಮುಂಚೆ ಎಲ್ಲಾದರೂ? ಕೇಳಿದ್ದೆ ಸರ್. ಎಲ್ಲಿ ಕೇಳಿದ್ರಿ? ಆಯುರ್ವೇದ ಇದರಲ್ಲಿ ಮರ್ಮ ಚಿಕಿತ್ಸೆ ಮತ್ತೆ ಪಂಚಕರ್ಮ, ಕಟ್ಟಿ ಬಸ್ತಿ ಇದೆಲ್ಲ ಕೇಳಿದ್ದೆ. ಬಟ್ ಹೇಗೆ ಮಾಡ್ತಾರೆ ಯಾವ ಥರ ಗೊತ್ತಿರಲಿಲ್ಲ. ಮತ್ತೆ ಇನ್ನೊಂದು ಅದು ಭಯನೇ ಇತ್ತು. ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಮಾಡಿದ್ರೆ ಅದು ಸ್ಪೈನಲ್ ಕಾರ್ಡ್ ಅಲ್ಲ, ಅದು ಹೇಳಕ್ಕಾಗಲ್ಲ. ಲೈಫ್ ಟೈಮ್ ಬೆಡ್ ರಿಡನ್ ಆಗೋ ಚಾನ್ಸಸ್ಗಳು ತುಂಬಾ ಇದಾವೆ ಹೇಳಿದ್ದೀನಿ. ಬಟ್ ಇಲ್ಲಿ ಸರ್ ಏನಿದ್ದಾರೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಮತ್ತೆ ಅವರು ಅವಾರ್ಡೆಡ್. ಸೊ ಹಾಗಾಗಿ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟು ಬಂದ್ವಿ. ಸೊ ನನ್ನ ನಂಬಿಕೆಗೆ ಒಂದು ಈಗ ಅನಿಸ್ತು ಇಲ್ಲಿದ್ದು ಸ್ಟಾಫ್, ಥೆರಪಿಸ್ಟ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಿಮಗೆ ಅನುಕೂಲ ಇದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ. ಬ್ರದರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮಗೆ ಅದು ತಗೊಳ್ಳೋದು ನೋವಿತ್ತಾ ಟ್ರೀಟ್ಮೆಂಟ್ ಮಾಡುವಾಗ? ಮರ್ಮ ಮಾಡುವಾಗ ಸ್ವಲ್ಪ ಪೈನ್ ಆಗುತ್ತೆ. ಸೊ ಆಮೇಲೆ ಅದು ರೆಗ್ಯುಲರ್ 1 or 2 days ಪೈನ್ ಆಗುತ್ತೆ, ಮತ್ತೆ ಅಡ್ಜಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬಾಡಿ ಫುಲ್ಲು ಇದಿರತ್ತಲ್ಲ, ನಮ್ಗೆ ಯಾವುದೇ ರೀತಿ ಆಕ್ಟಿವಿಟೀಸ್ ಇರಲ್ಲ. ಸೊ ಇಲ್ಲಿ ಸಡನ್ ಆಗಿ ಅದು ಮರ್ಮ ತಗೊಂಡಾಗ ಪೈನ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಆಮೇಲೆ ಸರಿ ಹೋಯ್ತು. ಓಕೆ. ಏನು ಹೇಳಕ್ ಇಷ್ಟಪಡ್ತಾರೆ ಈ ವಿಡಿಯೋ ನೋಡೋರಿಗೆ? ಖಂಡಿತ ಸರ್, ಯಾರೇ ಈ ತರ ಸಮಸ್ಯೆ ಇರೋರು ದಯವಿಟ್ಟು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ಆಪರೇಷನ್ ಫೈನಲ್ ಅಲ್ಲ. ಸೊ ಆಪರೇಷನ್ ಒಂದ್ಸಲಿ ಆಯ್ತು ಅಂದ್ರೆ ಮತ್ತೆ ನಿಮ್ಗೆ ಅದು ಬೇರೆ ಆಪ್ಷನ್ಸೇ ಇರಲ್ಲ. ಸೊ ಇಲ್ಲ ಅಂದ್ರೆ ನಿಮಗೆ ನ್ಯಾಚುರಲ್ ಆಗಿ ನೀವು ಒಂದು ಏನು ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಪಾಲಿಸಿದ್ರೆ ನೀವು 100% ಮತ್ತೆ ಮೊದಲು ಥರನೇ ಆಗ್ತೀರಾ. ಆಪರೇಷನ್ ಎಷ್ಟೋ ಜನ ಆಪರೇಷನ್ ಆದ್ಮೇಲೆ ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ದಾರೆ, ಮತ್ತೆ ಮೊದಲು ಥರ ಕೆಲಸ ಮಾಡೋಕ್ಕಾಗ್ದಿರೋ ಥರ ಇದ್ದಾರೆ. ನಾನು ಅದನ್ನೆಲ್ಲ ವಿಚಾರಿಸಿದೆ. ತುಂಬ ಜನ ನನ್ನ ಫ್ರೆಂಡ್ ಸರ್ಕಲಲ್ಲೇ ಆಪರೇಷನ್ ಮಾಡಿಸಿರೋರು ಏನು ಮತ್ತೆ ಇದಾಗಿಲ್ಲ. 2 ಸಲ ಆಗಿಲ್ಲ, 2 ಸಲ ಆಪರೇಷನ್ ಮಾಡಿರೋರು ಇದ್ದಾರೆ. ಸೊ ಫಸ್ಟ್ ಟೈಮ್ ಆಪರೇಷನ್ ಆಗಿ ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ತಿರ್ಗಾ ಸೇಮ್ ಪ್ರಾಬ್ಲಮ್ ಆಗಿ ಈ ಸಲ ಆಪರೇಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಇಲ್ಲ ಅನ್ನೋ ಥರ ಆಗಿದ್ದಾರೆ. 2 ಸಲ ಆದ್ಮೇಲೂ ಸಫರ್ ಮಾಡ್ತಾ ಇದ್ದಾರಾ? ಹೌದು.
ಓಹೋ, ಅದೆಲ್ಲ ನೋಡಿದಾಗ ಆಪರೇಷನ್ ಬೇಡ ಅಂತಾನೆ ನಾನು ನ್ಯಾಚುರಲ್ ಟ್ರೀಟ್ಮೆಂಟೇ ಸಜೆಸ್ಟ್ ಮಾಡ್ತೀನಿ ಯಾರಿಗೆ ಆದರೂ. ಇಲ್ಲಿ ನೀವು ಮುಂಚೆ ಇರೋರು ನೋಡಿದ್ರೆ ಇಲ್ಲಿ ಆಯುರ್ಮಠಮಲ್ಲಿ ಇದ್ದಾಗ ಬೇರೆಯವ್ರು ನಿಮ್ಮಾಗಿ ಬಂದಿರೋರ್ನ ಸರ್ ಅವ್ರಿಗೂ ಚೇತರಿಕೆ ಆಗಿದೆಯಾ? ತುಂಬಾ ಕೇಳಿದೆ ನಾನು ಇಲ್ಲಿ ಬಂದಾಗ. ಮುಂಚೆ ಇಲ್ಲಿ ಇದ್ದವರು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದವರು, ಮತ್ತೆ ನಾನು ಬಂದಾಗ ಇಲ್ಲಿ ಏನು ಟ್ರೀಟ್ಮೆಂಟ್ ತಗೊತಾ ಇದ್ರು ಅವ್ರನ್ನೆಲ್ಲ ಕೇಳಿದ್ದೀನಿ. ಅವರು ಎಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಸೊ 90% ನಿಮಗೆ ರಿಸಲ್ಟ್ ಇದೆ ಸರ್. ಇದು ನಿಮ್ಗೆ ಈಗ 85-90% ಆಗಿದೆ ಅಂತೀರಾ? 100 ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಸ್ವಲ್ಪ ಸರ್ 100% ಈಗ ಅದು ನಮ್ಮ ಉಳಿದಿದ್ದ 10% ನಮ್ಮಲ್ಲಿದೆ. ನಾವು ನೆಕ್ಸ್ಟ್ ಹೇಗೆ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಮೆಡಿಷನ್ಸ್ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಮತ್ತೆ ನಾವು ಡಯಟ್ ಎಲ್ಲ ಕರೆಕ್ಟಾಗಿ ಮಾಡಿದರೆ 100% ಆಗುತ್ತೆ. ಅಂದ್ರೆ ನಿಮ್ಮ ಪೂರ್ತಿ ಗುಣ ಆದ್ಮೇಲೆ ನಿಮ್ಮ ಲೈಫ್ ಸ್ಟೈಲ್ ನಾರ್ಮಲ್ ಹೇಗಿತ್ತು ಹಾಗೆ ಇರ್ಬೋದು ಅಂತ ಹೇಳಿದಾರ? ಇಲ್ಲ ಬೆಂಡ್ ಆಗಬಾರ್ದು, ಲೈಫ್ ಟೈಮ್ ಅದ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಏನಾದ್ರು ಹೇಳಿದಾರ? ಸರ್ ಈಗ ಪ್ರೆಸೆಂಟು ಈಗ ಅದೆಲ್ಲ ಮಾಡಬಾರ್ದು ಅಂತಾನೆ ಹೇಳಿದ್ದಾರೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು, 2 ವೀಲರ್ ಓಡಿಸೋದು, ಮತ್ತೆ ಬೆಂಡ್ ಆಗೋದು, ಸಡನ್ ಆಗಿ ವೆಯ್ಟ್ ಎತ್ತೋದು ಎಲ್ಲ ಮಾಡಬಾರ್ದು ಅಂತ. ಸೊ ನಮಗೆ ಒಂದು 6 ತಿಂಗಳು 1 ವರ್ಷ ಅದು ಟೈಮ್ ತಗೊಳುತ್ತೆ. ಅದು ಒಳಗಡೆಯಿಂದ ಟಿಶ್ಯೂ ಎಲ್ಲ ಡೆವಲಪ್ ಆಗಿ ಮತ್ತೆ ಏನು ನ್ಯಾಚುರಲ್ ನಾರ್ಮಲ್ ನಾವು ಉದ್ದಾಗಿ ಹೇಗಿತ್ತು ಸೊ ಆ ಥರ ಆಗಬೇಕಂದ್ರೆ ಟೈಮ್ ತಗೊಳುತ್ತೆ ಪ್ರೋಸೆಸ್. ಈಗ ಇಷ್ಟು ದಿನದಲ್ಲಿ ನಿಮಗೆ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಬಾಡಿಯಲ್ಲಿ ಎನರ್ಜಿ ಲೆವೆಲ್ ಏನೋ ಚೇಂಜ್ ಅನಿಸ್ತಾ ಇದೆಯಾ ಮೊದಲಿಗಿಂತ? ಹಾಂ ಸರ್, ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋದಂಗೆ ಅನಿಸ್ತಾ ಇದೆಯಾ? ಹೌದು. ತುಂಬಾ ಎನರ್ಜಿ ಆಗ್ತಾ ಇತ್ತು, ಮತ್ತೆ ಲೇಸಿನೆಸ್ ಇತ್ತು, ಬೇಜಾರಾಗ್ತಿತ್ತು, ಪೈನ್ ಎಲ್ಲ ಇದು ತುಂಬಾನೇ ಪೈನ್ ಇತ್ತು. ಸೊ ಈಗ ಪರವಾಗಿಲ್ಲ ಸರ್. ಮಾನಸಿಕವಾಗೂ ಕುಸ್ತೋಗ್ಬಿಟ್ಟಿದ್ರಿ ಹಾಗಾದ್ರೆ? ಏನಕ್ಕಂದ್ರೆ ಎಲ್ಲೂ ಹೋಗಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನನಗೆ 1 year ಇಂದ ಜಾಬ್ ಇಲ್ಲ, ಏನಿಲ್ಲ, ಇನ್ಕಮ್ ಇಲ್ಲ, ತುಂಬಾ ಸಫರ್ ಆಗಿದೆ. ಸೊ ಹಾಗಾಗಿ ಈಗ ಓಕೆ ಸರ್. ಬಹಳ ಸಂತೋಷ. ತಮ್ಮ ಮಾತುಗಳನ್ನ ಕೇಳಿ ಖುಷಿ ಅನಿಸ್ತಾ ಇದೆ. ದೇವರು ನಿಮ್ಗೆ ಇದೇ ತರ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಇರೋರು ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಾಗುತ್ತೆ. ಇನ್ನು ಫೀಸ್ ಲೆಕ್ಕಂತಂದ್ರೆ ಸರ್ ತುಂಬಾ ಕನ್ವೀನಿಯಂಟ್ ಇದ್ದಾರೆ. ರಿಕ್ವೆಸ್ಟ್ ಮಾಡಿ ನೀವೇನಾದ್ರು ನಿಮ್ಗೆ ಸಾಧ್ಯ ಇಲ್ಲ ಅಷ್ಟು ಇದು ಮಾಡೋದಕ್ಕೆ ಅಂದ್ರೆ ಕನ್ಸೆಷನ್ ಕೂಡ ಕೊಡ್ತಾರೆ. ಯಾಕೆ ನಾನು ಇಲ್ಲಿ ಬಂದಾಗ ವಿಚಾರಿಸಿ ತುಂಬಾ ಜನ ಹೇಳಿದ್ದಾರೆ. ಸೊ ದಯವಿಟ್ಟು ಯಾರೇ ಇದ್ರು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.